ರೈಟ್ ಸರ್. ರೈಟ್ ಹೋಗ್ರಿ ಪಟ್ಟಂತ. ಮೇಡಮ್ ಒಂದು ನಿಮಿಷ. आज हम पावर मिनिस्टर जो हमारे बीच में जॉर्ज साहब आए थे, उनसे हमने मुलाकात किया और हम सभी क्रिश्चियन लोग हैं, मसीह लोग हैं और हमारे मंदिर के लिए, चर्च के लिए हमने टैक्स फ्री के लिए उन्होंने जो हमने उनको एप्लीकेशन दिया, अर्ज़ किया, उन्होंने उसे ग्रहण किया। हमारी यही विनती हमारे साहब से है कि वो हर एक चर्च के लिए वो टैक्स फ्री करें ताकि हमको कोई भी कॉरपोरेशन का टैक्स हमको भरना ना पड़े। ಧನ್ಯವಾದ. ಇವತ್ತು ನಮ್ಮ ಕಲಬುರಗಿ ನಗರಕ್ಕೆ ನಮ್ಮ ಸಚಿವರಾದ KJ ಜಾರ್ಜ್ ಅವರು, ಇಂಧನ ಸಚಿವರು, ಇಲ್ಲಿ ಗುಲ್ಬರ್ಗದಲ್ಲಿ ಒಂದು ರಿವ್ಯೂ ಮೀಟಿಂಗ್ಗೆ ಬಂದಿದ್ದಾರೆ ಅವರು. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಅವರು ಇಲ್ಲಿ ಬಂದು ಭೇಟಿ ನೀಡಿದಾಗ ನಾವು ಕ್ರೈಸ್ತ ಮುಖಂಡರು ಎಲ್ಲರೂ ಗುಲ್ಬರ್ಗ, ಚಿತ್ತಾಪುರ್, ಭೀಮನಳ್ಳಿ ಎಲ್ಲ ನಾಯಕರುಗಳು ಸೇರಿ ಇವತ್ತು ನಾವು ಬಂದು ನಮ್ಮ ಕ್ರಿಶ್ಚಿಯನ್ಸ್ ಪರವಾಗಿ ಹಲವು ಸಮಸ್ಯೆಗಳು ಮತ್ತು ಬೇಡಿಕೆಗಳು ಅವ್ರ ಮುಂದೆ ಇಟ್ಟಿದ್ದೀವಿ. ಯಾಕಂದ್ರೆ ಅವರು ನಮ್ಮ KJ ಜಾರ್ಜ್ ಅವರು ನಮ್ಮ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತೆಲ್ಲ ನಮ್ಮ ಸಮಾಜದವರು ಎಲ್ಲರೂ ಬಂದಿಟ್ಟಿದ್ದಾರೆ. ವಿಶೇಷವಾಗಿ ಇವತ್ತು ನಾವು ಸಾಹೇಬರಲ್ಲಿ ಒಂದು ಚರ್ಚೆ ಮಾಡಿದಾಗ ಅವರು ನಮ್ಮ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ದಲ್ಲಿ ನಮ್ಮ ಜಿಲ್ಲೆಯ ಕಡೆಯಿಂದ ಪ್ರತಿನಿಧಿಗಳು ಇಲ್ಲ ಅಂತ ಹೇಳಿ ನಾವು ಬೇಡಿಕೆ ಇಟ್ಟಾಗ ಅವರು ಇವತ್ತು ನಮ್ಮ ಜಿಲ್ಲಾ ಇದು ಗುಲ್ಬರ್ಗ ಜಿಲ್ಲೆಯ ಅಧ್ಯಕ್ಷರು ಜಯದೇವ್ ಗುತ್ತೇದಾರ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಜಿಲ್ಲೆಯಿಂದ ನಿಮ್ಮ ಕ್ರಿಶ್ಚಿಯನ್ ಪರವಾಗಿ ಒಂದು 2-3 ಹೆಸರುಗಳನ್ನು ಕಳಿಸಿ ಅದನ್ನು ನಾವು ನೋಂದಣಿ ಮಾಡಿ CDCಯಲ್ಲಿ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಅವರಿಗೆ ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇವೆ. ಮತ್ತು 2-3 ವಿಷಯಗಳಿವೆ. ನಮ್ಮ CDCನು ಏನು ಬರುವ ಬಜೆಟಲ್ಲಿ ಒಂದು 500 ಕೋಟಿಗಳನ್ನು ಹೆಚ್ಚು ಮಾಡಬೇಕು ಅಂತ ಅದನ್ನು ಅವರ ಗಮನಕ್ಕೆ ತಂದಿದ್ದೀವಿ. ಮತ್ತು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗದ ಕ್ರೈಸ್ತರಿಗಾಗಿ ಕೆಲವು ಬೇಡಿಕೆಗಳು ಇಟ್ಟಿದ್ದೀವಿ. ಅವು ಯಾವಂದ್ರೆ ವಿಶೇಷವಾಗಿ ನಮ್ಮ ಈ ಭಾಗದಲ್ಲಿ 135 ವರ್ಷದ ಹಿಂದಿನಿಂದ ಶಿಕ್ಷಣ ಸಂಸ್ಥೆಗಳು ನಡೆಸ್ಕೊತಾ ಬಂದಿದೆ. ಎಲ್ಲಾ ಸಮಾಜದವರಿಗೆ ಒಂದು ಒಳ್ಳೆಯ ರೀತಿಯ ಶಿಕ್ಷಣ ಕೊಡ್ತಾ ಬಂದಿದೆ. ಅದು ವಿಶೇಷವಾಗಿ ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾ ಸಂಸ್ಥೆ ವತಿಯಿಂದ. ಆದರೆ ಈಗಿನ ಬಹಳ ದುಃಖಕರದ ಸಂಗತಿ ಏನಂದ್ರೆ ಅವು ಎಲ್ಲಾ ಸಂಸ್ಥೆಗಳು ಗುಲ್ಬರ್ಗ, ಬೀದರ್, ಯಾದಗಿರಿ, ರಾಯಚೂರು ಇವೆಲ್ಲ ಸಂಸ್ಥೆಗಳು ಅವೆಲ್ಲ ಏಡೆಡ್ ಆಗಿವೆ ಇನ್ಸ್ಟಿಟ್ಯೂಷನ್ಗಳು. ಅದಕ್ಕೆ ನಾವು ಸರ್ಕಾರದಿಂದ ಮತ್ತು KKRDBಲಿಂದ ಅದನ್ನ ಒಂದು ಪುನರ್ ವಸತಿಗೆ ಅದನ್ನ ಒಂದು ಅಮೌಂಟ್ 10 ಕೋಟಿ ಈ ಬಜೆಟ್ ಅಲ್ಲಿ ಸ್ಯಾಂಕ್ಷನ್ ಮಾಡಿ ಅವು ನಮ್ಮ ಶಿಕ್ಷಣ ಸಂಸ್ಥೆಗಳು ಹಾಗೂ ವಿಶೇಷವಾಗಿ ನಮ್ಮ ಶಾಂತಿ ಸದನ ಏನು ಮಹಿಳೆಯರಿಗಾಗಿದೆ ಅಲ್ಲಿ ನಮ್ಮ ಮಹಿಳೆಯರಿಗೆ ಒಂದು ವಸತಿ ಗೃಹ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗಳು ಸ್ಥಾಪನೆ ಮಾಡ್ಬೇಕಂತನೂ ಬೇಡಿಕೆ ಇಟ್ಟಿದ್ದೇವೆ. ಅದು ಅಲ್ಲದೆ ಮತ್ತು ನಮ್ಮ ಭಾಗದಲ್ಲಿ ಯಾದಗಿರಿ ಮತ್ತು ಬೀದರಲ್ಲಿ ನಮ್ಮ ಮಿಷನರಿಗಳು ಸ್ಥಾಪಿಸಿದ ಹಾಸ್ಪಿಟಲ್ಗಳಿದೆ. ಹಿಂದೆ ಹೆಸರಾಂತ ಯಾದಗಿರಿ ಹಾಸ್ಪಿಟಲ್ಗಳು, ಅವು ಹಾಸ್ಪಿಟಲ್ಗಳು ಇನ್ನು ಪುನರ್ನಿರ್ಮಾಣ ಮಾಡೋಕ್ಕೆ 10 ಕೋಟಿಯನ್ನು ಬೇಡಿಕೆ ಇಟ್ಟಿದ್ದೀವಿ. ಇವೆಲ್ಲವನ್ನು ನಾವು KJ ಜಾರ್ಜ್ ಮುಖಾಂತರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಸಲ್ಲಿಸಿದ್ದೀವಿ. ಅದನ್ನ ನಮಗೆ ನಂಬಿಕೆ ಇದೆ ಈ ಬಜೆಟ್ ಅಲ್ಲಿ ನಾವು ಈ ಎಲ್ಲ ಬೇಡಿಕೆಗಳನ್ನು ಅವ್ರು ಈಡೇರಿಸ್ತಾರೆ ಅಂತ ಹೇಳಿ ನಾನು ಸಂಧ್ಯಾರಾಜ್ ಸಾಮೇಲು ನಮ್ಮ ಗುಲ್ಬರ್ಗ ಜಿಲ್ಲೆ ವತಿಯಿಂದ ಕ್ರೈಸ್ತರ ವತಿಯಿಂದ ನಾನು ಮಾತಾಡ್ತೀನಿ. ಇಂದಿನ KJ ಜಾರ್ಜ್ ಮಾನ್ಯ ಇಂಧನ ಸಚಿವರು, ಕರ್ನಾಟಕ ಸರ್ಕಾರ ವಿಧಾನಸಭೆ ಬೆಂಗಳೂರು, ಇವರಿಗೆ ನಾವು ಚಿತ್ತಾಪುರ ವತಿಯಿಂದ ಮತ್ತು ಸೇಡಂ ವತಿಯಿಂದ, ಗುಲ್ಬರ್ಗ ಡಿಸ್ಟಿಕ್ ವತಿಯಿಂದ ನಾವು ಎಲ್ಲ ಸಭೆಯಾಗಿ ಸೇರಿ ಬಂದು ಕ್ರಿಶ್ಚಿಯನ್ ಕಮಿಟಿಯಿಂದ ನಾವು ಸಾಹೇಬರಿಗೆ ಒಂದು ಮೆಮೊಡಮನ್ನು ಕೊಟ್ಟಿದ್ದೀವಿ. ಯಾವ ಪರವಾಗಿ ಅಂದರೆ ಸಂಜಯ್ ಜಾಗೀರ್ದಾರ್ ಅವರನ್ನು ಸುಮಾರು ವರ್ಷಗಳಿಂದ ದುಡಿತಾ ಬಂದಿದ್ದಾರೆ. 2018-2023 ಬೀದರ್ ದಕ್ಷಿಣ ಕ್ಷೇತ್ರ ವಿಧಾನಸಭೆ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿರುತ್ತಾರೆ. ಆದರೆ ಇವರನ್ನು ಟಿಕೆಟ್ ನೀಡದೆ ಕಡೆಗಾಣಿಸ ಆಗಿರುವುದೇ ಕ್ರಿಶ್ಚಿಯನ್ ಸಮಾಜಕ್ಕೆ ಅನ್ಯಾಯ ಮಾಡಲಾಗಿದೆ. ಅಲ್ಲದೆ ಸಂಜಯ್ ಜಾಗೀರ್ದಾರ್ ಅವರ ತಂದೆಯವರಾದ
ಶ್ರೀ ದಾಸ್ ಚಿದ್ರಿ ಇವರು 70 ವರ್ಷಗಳ ಸುದೀರ್ಘ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಆದ ಕಾರಣ ದಯಾಳುಗಳಾದ ತಾವುಗಳು ಶ್ರೀ ಸಂಜಯ್ ಜಾಗೀರ್ದಾರ್ ಇವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಆದ್ಯತೆ ನೀಡಲು ಸಂಬಂಧಪಟ್ಟ ಶಿಫಾರಸು ಮಾಡಲು ಮನವಿ ಮಾಡಿರುತ್ತೇವೆ ಎಂದು ಘೋಷಿಸಲಾಗಿದೆ. ತಮ್ಮ ಹೆಸರು ಸರ್? ಶ್ರೀಕಾಂತ್ ಹೊಸಳಿಕರ್, ಚಿತಾಪುರ.